Hello everyone, welcome back to my YouTube channel All About Education Info. ವಿಡಿಯೋಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಯಿತು, ಮತ್ತೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರೋದ್ರಿಂದ. ಬಟ್ ಇವತ್ತಿನಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇವಾಗ 10th ಮ್ಯಾಥಮೆಟಿಕ್ಸ್ ನ ಪ್ರತಿ ಚಾಪ್ಟರ್ನ ಪ್ರತಿ ಎಕ್ಸರ್ಸೈಸ್ ನ ಪ್ರತಿ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಡೇ ಬೈ ಡೇ ಆರ್ 2 ದಿನಕ್ಕೊಂದ್ಸಲ ಆದ್ರೂ ಒಂದು ವಿಡಿಯೋ ಬಂದೇ ಬರುತ್ತೆ. ಸೊ ಈಗ ಇದು ಮೊದಲನೇ ಚಾಪ್ಟರ್ ನಮ್ಮ 10th ಮ್ಯಾಥ್ಸ್ ಅಲ್ಲಿ ಇರೋದು ರಿಯಲ್ ನಂಬರ್ಸ್ ಆಗಿದೆ, ಅಂದ್ರೆ ವಾಸ್ತವ ಸಂಖ್ಯೆಗಳು. ಅದರಲ್ಲಿ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಇದು, ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಅಂದ್ರೆ ಈ ಕೆಳಗೆ ಕೊಟ್ಟಿರೋ ಪ್ರತಿಯೊಂದು ಸಂಖ್ಯೆಗಳನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿ ಅಂತ ಇದೆ. ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಎಲ್ಲ ಸ್ಟೂಡೆಂಟ್ಸ್ ಇರೋದ್ರಿಂದ ಎರಡರಲ್ಲೂ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಎರಡರಲ್ಲೂ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಆಚೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಮ್ಯಾಥ್ಸ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ವರ್ಡ್ಸ್ ಚೇಂಜ್ ಆಗುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ಗೆ ವರ್ಡ್ಸ್ ಚೇಂಜ್ ಆಗುತ್ತೆ, ಬಟ್ ಮೆಥಡ್ ಸೇಮ್. ಎಲ್ಲ ಈ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅವರು ಇದೇ ಮೆಥಡ್ ನ ಫಾಲೋ ಮಾಡ್ಬೇಕು, ಬೇರೆ ಮೆಥಡ್ ಇರಲ್ಲ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಫಸ್ಟ್ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಮೂವ್ ಆಗೋಣ. ಈ ಫಸ್ಟ್ ಪ್ರಾಬ್ಲಮ್ ಓದೋದಕ್ಕಿಂತ ಮುಂಚೆ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ನಾವು ಯಾವುದೇ ಒಂದು ಸಂಖ್ಯೆನ ಪ್ರೈಮ್ ನಂಬರ್ಸ್ ನ ಯೂಸ್ ಮಾಡ್ಕೊಂಡೆ ನಾವು ಫ್ಯಾಕ್ಟರೈಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಇದರ ಮೀನಿಂಗ್ ಆಗಿರುತ್ತೆ. ಪ್ರೈಮ್ ನಂಬರ್ಸ್ ಏನು ಅಂತ ಗೊತ್ತಿದೆ. ಪ್ರೈಮ್ ನಂಬರ್ಸ್ ದೋಸ್ ನಂಬರ್ಸ್ ವಿಚ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್, ದಟ್ ಈಸ್ 1 ಅಂಡ್ ದ ನಂಬರ್ ಇಟ್ ಸೆಲ್ಫ್ ಅಲ್ವಾ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂದ್ರೆ ಅವಕ್ಕೆ ಎರಡೇ ಅಪವರ್ತನಗಳು ಇರ್ತವೆ. ಯಾವ್ದಾವ್ದು? ನಂಬರ್ 1 ಅಂಡ್ ಅದೇ ಸಂಖ್ಯೆ ಎರಡೇ ಫ್ಯಾಕ್ಟರ್ಸ್ ಇದ್ರೆ, ಅಪವರ್ತನಗಳಿದ್ರೆ ಅದನ್ನ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಯಾವ್ದಾವ್ದು ಪ್ರೈಮ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 2, 3, 5, 7, 11, 13, 17, 19, 23 ಈ ರೀತಿ. ಓಕೆ, ಈಗ ಮೊದಲನೇ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ. ಫಸ್ಟ್ ಒನ್ 140 ಇದೆ. ಈಗ ಯಾವ ಪ್ರೈಮ್ ಫ್ಯಾಕ್ಟರ್ ನ ಯೂಸ್ ಮಾಡ್ಕೊಂಡ್ರೆ ನೀವು ತುಂಬಾ ಈಸಿಯಾಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ನೀವು ಯಾವುದೇ ನಂಬರ್ ಇಂದ ಡಿವೈಡ್ ಮಾಡಿ ಇಷ್ಟು ಪ್ರೈಮ್ ನಂಬರ್ಸ್ ಅಂತ ಬಂದೇ ಬರುತ್ತೆ. ಓಕೆ, 2 ಇಂದ ಸ್ಟಾರ್ಟಿಂಗ್ ಡಿವೈಡ್ ಮಾಡ್ಕೊಂಡು ಬನ್ನಿ. ನೀವು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಡೈರೆಕ್ಟ್ ಈಗ 140 ಇದೆ, 140 ಈವನ್ ನಂಬರ್ ಆಯ್ತು ಅಂದ್ರೆ ಅದು 2ರಿಂದ ಡಿವೈಡ್ ಆಗುತ್ತೆ. ಮತ್ತೆ ಇದು ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು. ನನ್ನ ಚಾನಲ್ ಅಲ್ಲಿ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಡಿವಿಸಿಬಿಲಿಟಿ ರೂಲ್ಸ್, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಆ ವಿಡಿಯೋಸ್ ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಲಾಸ್ಟ್ ಡಿಜಿಟಲ್ ಏನಾದ್ರೂ 0 ಇತ್ತು ಅಂದ್ರೆ ಅದು 5 ಇಂದ ಡಿವೈಡ್ ಆಗುತ್ತೆ. ಓಕೆ, ಮತ್ತೆ ಅದು ಈವನ್ ನಂಬರ್ ಆಯ್ತು ಅಂದ್ರೆ ಅದು 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಈಗ ನಾವು 2ರಿಂದಾನೇ ಮಾಡೋಣ. ಈಗ ಫಸ್ಟ್ 1, 2 ನಂಬರ್ ಅಲ್ಲಿ ಇಲ್ಲ, ಸೊ 14 ತಗೊಳ್ಳೋಣ. 2 7s 14, 0 ಆಸ್ ಇಟ್ ಇಸ್ ಬರ್ಕೊಳ್ಳಿ. ಅಗೈನ್ ಇವನ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. 2 3s 6, ಇನ್ನು ಉಳಿಯೋದಾದ್ರೆ 1, ಅಂದ್ರೆ ಇಲ್ಲಿ 2 3s 6 ಆಗುತ್ತೆ. 7 - 6 ರಿಮೈಂಡರ್ ಏನ್ ಉಳಿಯುತ್ತೆ ಅಂದ್ರೆ ಶೇಷ ಉಳಿಯೋದಿಲ್ಲಿ 1 ಆಗುತ್ತೆ. 10 ಬರುತ್ತೆ. ನೆಕ್ಸ್ಟ್ ಇಲ್ಲಿ 10 ಬಂತು ಅಂದ್ರೆ 2 5s 10. ಓಕೆ, 35 ಇದೆ. ಇದು 35 ಲಾಸ್ಟ್ ಫಸ್ಟ್ ಡಿಜಿಟ್ ಅಲ್ಲಿ ಏನಾದ್ರು ಅಂದ್ರೆ ಬಿಡಿ ಸ್ಥಾನದಲ್ಲಿ 5 ಇತ್ತು ಅಂದ್ರೆ ಅದು 5ರಿಂದ ಡಿವೈಡ್ ಆಗುತ್ತೆ. ಇದು ಮರಿಬಾರದು. 5 7s 35. 7 ಪ್ರೈಮ್ ನಂಬರ್ ಆಗಿರೋದ್ರಿಂದ ಅದೇ ನಂಬರ್ ಇಂದಾನೆ ಡಿವೈಡ್ ಆಗೋದು, ಇನ್ಯಾವ ನಂಬರ್ ಇಂದಾನು ಡಿವೈಡ್ ಆಗಲ್ಲ. ಈಗ ಡೈರೆಕ್ಟ್ ಆಗಿ ನಾವು ಎಲ್ಲಾ ನಂಬರ್ಸ್ನು ಎಲ್ಲಾ ಪ್ರೈಮ್ ಫ್ಯಾಕ್ಟರ್ಸ್ ಒಂದ್ ಕಡೆ ಬರೆದ್ರೆ ಮುಗೀತು ಅಷ್ಟೇ. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇಲ್ಲಿಗೆ ಬರ್ದ್ ಬಿಡ್ಬೇಡಿ. ನೆಕ್ಸ್ಟ್ 2 ಹೌ ಮೆನಿ ಟೈಮ್ಸ್ ಇಟ್ ಈಸ್ ಮಲ್ಟಿಪ್ಲೈಡ್ 2 ಟೈಮ್ಸ್. 5 1 ಟೈಮ್ಸ್, 7 1 ಟೈಮ್ಸ್. ಇದನ್ನ ಯಾಕೆ ಇಲ್ಲೇ ಹೇಳ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ MCQ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಈ ಕೊಟ್ಟಿರ್ತಕ್ಕಂಥ ನಂಬರ್ನ ಅದರ 2 ರ ಘಾತ n ಇಂಟು 5 ರ ಘಾತ m ರೂಪದಲ್ಲಿ ವ್ಯಕ್ತಪಡಿಸಿ n ಮತ್ತೆ m ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಲ್ಲಿ ಈ ಸ್ಟೆಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದೀನಿ ಅಷ್ಟೇ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಡೈರೆಕ್ಟ್ ಆಗಿ 156. ಈಗ 156 ಯಾವ್ದನ್ನ ಡಿವೈಡ್ ಆಗುತ್ತೆ? ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇದು 2 ಇಂದ ಡಿವೈಡ್ ಆಗುತ್ತೆ, ಬಟ್ ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತಲ್ವಾ ನೋಡಿ. 15 3 5s 15, 3 2s 6 ಬರುತ್ತಾ? ಯಾಕೆಂದ್ರೆ ಬಿಗ್ ನಂಬರ್ ನ ಬೇಗ ನಾವು ಸ್ಮಾಲೆಸ್ಟ್ ನಂಬರ್ಗೆ
ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ. ಬಟ್ ಈ ಯಾವ್ದ್ರಿಂದ ಡಿವೈಡ್ ಮಾಡಿದ್ರು ಈ ಪ್ರೈಮ್ ಫ್ಯಾಕ್ಟರ್ಸ್ ಏನಿದೆ ಅವು ಮುಂದೆ ಬರಬೇಕು. ಓಕೆ, ಕಮ್ಮಿ ಆಗಲ್ಲ. ನೆಕ್ಸ್ಟ್ 3 5s 15, 3 2s 6 ಮುಗಿತಾ. ಅಗೇನ್ 3 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 2 ಇಂದ ಹೋಗಿ, ಯಾಕೆಂದ್ರೆ ಇದು ಈವನ್ ನಂಬರ್ ಆಗಿದೆ, 2 ಇಂದ ಡಿವೈಡ್ ಆಗೇ ಆಗುತ್ತೆ. 2 2s 4, 5 ಬರಲ್ಲ. 5 ಗಿಂತ ಕಮ್ಮಿ ಇರೋ ನಂಬರ್ ಯಾವುದು? 4 ಆಗಿರುತ್ತೆ. 2 2s 4, ರಿಮೈಂಡರ್ 1 ಆಗುತ್ತೆ. 2 6s 12. ಅಗೇನ್ 2 1s 2 3s ಅಗೇನ್ 13 ಪ್ರೈಮ್ ನಂಬರ್ ಆಗಿದೆ, ಅದೇ ನಂಬರ್ ಇಂದ ಡಿವೈಡ್ ಆಗುತ್ತೆ. ಈಗ ಮತ್ತೆ ಎಲ್ಲ ಒಂದ್ ಕಡೆ ಬರೆಯೋಣ. 3 into 2 into 2 into 13 is equals to 156. 3 repeated 1 times, 2 multiplied 2 times. ಅಂದ್ರೆ ಪವರ್ಸ್ ಅಲ್ಲಿ ಬರ್ಕೊಂಡು ಹೋಗೋದಷ್ಟೇ, ಎಷ್ಟು ಪವರ್ಸ್ ಇದೆ 156. ಇದೇ ರೀತಿ ಮಾಡ್ಕೊಂಡು ಹೋಗೋದಷ್ಟೇ, ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್ 3825 ಇವೆರಡು ನಿಮ್ಗೆ ಬಿಡ್ತೀನಿ. 5005 7429 ನೀವೇ ಟ್ರೈ ಮಾಡ್ಕೊಳ್ಳಿ. 3825. ಓಕೆ, ಈಗ ಲಾಸ್ಟ್ ಅಲ್ಲಿ 5 ಇದೆ, ಸೊ 5 ಇಂದ ಡಿವೈಡ್ ಆಗೇ ಆಗುತ್ತೆ. ನೀವೇನು ಯೋಚನೆ ಮಾಡೋದೇ ಬೇಡ, 2 ಇಂದ ಆಗುತ್ತೋ 3 ಇಂದ ಆಗುತ್ತೋ ಅಂತ ಚೆಕ್ ಮಾಡ್ಕೊಳಕ್ ಹೋಗ್ಬೇಡಿ. ಲಾಸ್ಟ್ ಡಿಜಿಟ್ ಅಬ್ಸರ್ವ್ ಅಂದ್ರೆ ಫಸ್ಟ್ ಡಿಜಿಟ್ ಫಸ್ಟ್ ಬಿಡಿ ಸ್ಥಾನದಲ್ಲಿರೋ ನಂಬರ್ ನ ಅಬ್ಸರ್ವ್ ಮಾಡಿ. ಒನ್ಸ್ ಪ್ಲೇಸ್ ಅಲ್ಲಿ ಏನಾದ್ರು 5 ಇತ್ತು ಅಂದ್ರೆ 5 ಇಂದ ಡಿವೈಡ್ ಆಗೇ ಆಗುತ್ತೆ. ಇಲ್ಲ ನಂಬರ್ ಈವನ್ ನಂಬರ್ ಆಗಿದ್ರೆ 2 ಇಂದ ಡಿವೈಡ್ ಆಗೇ ಆಗುತ್ತೆ. ಇಲ್ಲ ಆ ಪ್ಲೇಸ್ ಅಲ್ಲಿ 0 ಇತ್ತು ಅಂದ್ರೆ 10 ಇಂದನೂ ಡಿವೈಡ್ ಆಗುತ್ತೆ, 5 ಇಂದನೂ ಡಿವೈಡ್ ಆಗುತ್ತೆ. ಬಟ್ ನಾವಿಲ್ಲಿ 10 ಕನ್ಸಿಡರ್ ಮಾಡ್ಕೋಬಾರ್ದು, ಯಾಕೆಂದ್ರೆ ಅವ್ರು ಕೇಳಿರೋದು ಪ್ರೈಮ್ ಫ್ಯಾಕ್ಟರ್ಸ್, ಅದಕ್ಕೋಸ್ಕರ 5 ಇಂದ ಡಿವೈಡ್ ಆಗೇ ಆಗುತ್ತೆ. ಆ ರೀತಿನೂ ಅಬ್ಸರ್ವ್ ಮಾಡ್ಕೊಬಹುದು. ನೆಕ್ಸ್ಟ್ 5 ಇಂದ ಡಿವೈಡ್ ಆಗುತ್ತಿದ್ದು 3 ಆಗಿ ಬರಲ್ಲ. 38 ತಗೊಂಡ್ರೆ 5 7s 35 ಆಗುತ್ತೆ, ಉಳಿಯೋದು 3 32 ಆಗುತ್ತೆ. 5 6s 30, ಉಳಿಯೋದು 2, 5 5s 25. ಅಗೇನ್ ಲಾಸ್ಟ್ ಡಿಜಿಟ್ ಅಲ್ಲಿ 5 ಇದೆ, ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ 5 ಇದೆ, 5 ಇಂದ ಡಿವೈಡ್ ಆಗೇ ಆಗುತ್ತೆ. ನೆಕ್ಸ್ಟ್ 15 5s ಈಗ 7 ಬೇಡ ಬಿಡಿ, ಒಂದೊಂದು ಡಿಜಿಟ್ ಇಂದಾನೆ ಹೋಗೋಣ. 7 ಇದೆಯಾ? 7 ಗಿಂತ ಕಮ್ಮಿ ಇದೆಯಾ? 5 1s 5, ರಿಮೈಂಡರ್ 2 ಬರುತ್ತೆ. 5 5s 25, ರಿಮೈಂಡರ್ 1 3. ಈ 153 ಬಂತು. ಈಗ ಯಾವ್ದ್ರಿಂದ ಆಗುತ್ತೆ? ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಿ ಇಲ್ಲಿ 15 3 ಇದೆ, 3 5s 3 1s. ನೋಡಿ ಎಷ್ಟು ಈಸಿ, 3 5s 3 1s. ಅಗೇನ್ 51 ಬರುತ್ತೆ. ನೀವು 1 to 20 ಟೇಬಲ್ಸ್, 2 to 20 ಟೇಬಲ್ಸ್ ಚೆನ್ನಾಗಿ ಗೊತ್ತಿರಬೇಕು, ಇಲ್ಲ ಅಂದ್ರೆ ಮಾಡೋದಕ್ಕೆ ನಿಮಗೆ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ನೋಡಿ ಇದು 51 3 ಇಂದ ಡಿವೈಡ್ ಮಾಡೋದಕ್ಕೆ ನನಗೆ ಕನ್ಫ್ಯೂಸ್ ಆಗುತ್ತೆ ಸರ್. ಅಂದ್ರೆ ನೋಡಿ 3 17 3s 51 ಬರುತ್ತೆ ಡೈರೆಕ್ಟ್ ಆಗಿ. ಸೊ ಟೇಬಲ್ಸ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಬಿಡ್ಬೋದು. ಇಲ್ಲ ಹಂಗೂ ಬರಲ್ಲ ಅಂದ್ರೆ ನೋಡಿ 3 1s 3, ಓಕೆ, ರಿಮೈಂಡರ್ 2, 3 7s 21. ನೆಕ್ಸ್ಟ್ 17 ಪ್ರೈಮ್ ನಂಬರ್ ಆಗಿದೆ, ಅದೇ ನಂಬರ್ ಇಂದ ಡಿವೈಡ್ ಆಗೋದು. ಎಲ್ಲ ಒಂದ್ ಕಡೆ ಬರೆಯೋದಷ್ಟೇ. ಲಾಸ್ಟ್ ಅಲ್ಲಿ 5 into 5 into 3 into 3 into 17 is equals to 3825. Okay, 5 multiplied 2 times, 3 multiplied 2 times, 7 multiplied 1 time. So the answer is 5 square into 3 square into 17 power 1. ಇವೆರಡು ನೀವೇ ಟ್ರೈ ಮಾಡಿ. ಓಕೆ, ಈಗ ನೆಕ್ಸ್ಟ್ ಮೇನ್, ನಾನು ಈ ವಿಡಿಯೋದಲ್ಲಿ ಟೋಟಲ್ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ 7 ಕ್ವಶನ್ಸ್ ಇದೆ. Totally 7 questions are there. Now in this video I will solve up to second main, ಅಂದ್ರೆ ಫಸ್ಟ್ ಮೈನ್ ಸೆಕೆಂಡ್ ಮೈನ್ ಎರಡು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಥರ್ಡ್ ಮೈನ್ ಅಂಡ್ ಫೋರ್ತ್ ಮೈನ್. ನೆಕ್ಸ್ಟ್ ಥರ್ಡ್ ವಿಡಿಯೋದಲ್ಲಿ 5th 6th 7th ಒಟ್ಟಿಗೆ ಸಾಲ್ವ್ ಮಾಡ್ತೀನಿ, ಯಾಕೆಂದ್ರೆ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ಲೆಂತ್ ಆಗೋಗುತ್ತೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಮೈನ್, find the LCM and HCF of the following pairs of integers and verify that LCM into HCF is equal to product of the two numbers. ಅಂದ್ರೆ ನಿಮಗೆ ಕ್ಲಾಸ್ ಅಲ್ಲಿ ಮಾಡಿರ್ತಾರೆ, ಇನ್ನು ಸ್ಟಾರ್ಟ್ ಆಗಿಲ್ಲ ಅನ್ಕೊಂಡಿ, ಸ್ವಲ್ಪ ಜನ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ ಕ್ಲಾಸಸ್. ಇದರಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಮತ್ತೆ ಇದು ಇಂಟೀಜರ್ಸ್ ಗೆ ವೆರಿಫಿಕೇಶನ್ ಗೆ ಒಂದು ಫಾರ್ಮುಲಾ ಇದೆ. HCF into HCF of A comma B into LCM of A comma B is equals to A into B. Sorry, is equals to A into B. ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಇದು ವೆರಿಫಿಕೇಶನ್ ಗೆ ತುಂಬಾ ಸಲ ಕೇಳ್ತಾರೆ. ಇದು 2 marks ಕೇಳ್ತಾರೆ. ಇದನ್ನ ವೆರಿಫೈ ಮಾಡೋದು ತುಂಬಾ ಈಸಿ. ಫೈಂಡ್ ದ LCM and HCF of the following pairs of integers and verify that LCM into HCF is equals to product of the
2 ನಂಬರ್ಸ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇರ್ಲಿ ಇಲ್ಲ ಇರ್ಲಿ, ಹೆಲ್ಪ್ ಆಗುತ್ತೆ ಇವಾಗ. ನೆಕ್ಸ್ಟ್ ಈಗ ಅದರಲ್ಲಿ ಫಸ್ಟ್ ಒನ್ ಅಂದ್ರೆ ನೀವಿಲ್ಲಿ ಕೊಟ್ಟಿರ್ತಕ್ಕಂಥ, ಕನ್ನಡದಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಅಂದ್ರೆ ಪೂರ್ಣಾಂಕಗಳಿಗೆ ನೀವು ಲಾಸ ಮತ್ತೆ ಮಾಸ ಎರಡನ್ನು ಕಂಡು ಹಿಡಿದು ಇದನ್ನ ನೀವು ತಾಳೆ ನೋಡ್ಬೇಕು. HCF ಇಂಟು LCM ಇಂಟು HCF ಅಂತ ಕೊಟ್ಟಿದ್ದಾರೆ, ಎರಡು ಒಂದೇ, ವಯಸ್ಸ ವರ್ಷ. ಅಂದ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ H ಇಂಟು L ಇಸ್ ಈಕ್ವಲ್ಸ್ ಟು A ಇಂಟು B ಅಂತ ಈಸಿಯಾಗಿ ಹೇಳ್ತಾರೆ ಸ್ಕೂಲಲ್ಲಿ. H ಇಂಟು L ಇಸ್ ಈಕ್ವಲ್ಸ್ ಟು A ಇಂಟು B. H ಅಂದ್ರೆ ನೀವು ಅಂಡರ್ಸ್ಟುಡ್ ಮಾಡ್ಕೋಬೇಕು, HCF ಆಫ್ A, B ಅಂತ. L ಅಂದ್ರೆ LCM ಆಫ್ A, B ಅಂತ ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಈಗ 26 ಮತ್ತೆ 91 ಗೆ ಹೇಗಪ್ಪ HCF ಮತ್ತೆ LCM ನ ಫೈಂಡ್ ಔಟ್ ಮಾಡೋದು ಅಂದ್ರೆ, ನೀವು LCM ಫೈಂಡ್ ಔಟ್ ಮಾಡೋದಕ್ಕೆ ಒಂದು ವೇ ಇದೆ, HCF ಫೈಂಡ್ ಔಟ್ ಮಾಡೋದಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಬಟ್ HCF ಮತ್ತು LCM ಒಟ್ಟಿಗೆ ಕೇಳಿದಾಗ ನೀವು HCF ಒಂದು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು, LCM ಈಸಿಯಾಗಿ HCF ಇಂದಾನೆ ಸಿಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಇವಾಗ HCF ಫೈಂಡ್ ಔಟ್ ಮಾಡ್ಕೊಳ್ಳೋಣ. 26 HCF ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಪ್ರೈಮ್ ನಂಬರ್ಸ್ ನ HCF ಫೈಂಡ್ ಔಟ್ ಮಾಡೋದಕ್ಕೆ 3 ಮೆಥಡ್ ಇದೆ. ಯಾವುದು? ಲಿಸ್ಟಿಂಗ್ ದ ಫ್ಯಾಕ್ಟರ್ಸ್ ಆಫ್ ದ ಗಿವನ್ ನಂಬರ್ಸ್. ಸೆಕೆಂಡ್ ಮೆಥಡ್ ಅಂದ್ರೆ ಕೊಟ್ಟಿರ್ತಕ್ಕಂತ ಸಂಖ್ಯೆಗೆ ಅಪವರ್ತನಗಳನ್ನ ಏನ್ ಮಾಡೋದು, ಲಿಸ್ಟ್ ಮಾಡ್ಕೊಂಡು ಪಟ್ಟಿ ಮಾಡ್ಕೊಳ್ಳೋದು, ಅದೊಂದು ಮೆಥಡ್. ನೆಕ್ಸ್ಟ್ ಎರಡನೇ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಅಂದ್ರೆ ಅವಿಭಾಜ್ಯ ಅಪವರ್ತನಗಳನ್ನ ಯೂಸ್ ಮಾಡ್ಕೊಂಡು ಫ್ಯಾಕ್ಟರೈಸ್ ಮಾಡ್ಕೊಂಡ್ಬರೋದು. ಮೂರನೇ ಮೆಥಡ್ ಲಾಂಗ್ ಡಿವಿಷನ್ ಮೆಥಡ್ ಅಂತ ಬರುತ್ತೆ. ಸೊ ಇನ್ನೂ ಬೇರೆ ಬೇರೆ ಮೆಥಡ್ಸ್ ಇದೆ, ಬಟ್ ನಾವು ರಿಯಲ್ ನಂಬರ್ ಸ್ಪೆಸಿಫಿಕ್ ಆಗಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಫಾಲೋ ಮಾಡ್ಬೇಕು. ಯಾಕೆಂದ್ರೆ ಅದೇ ನಿಮಗೆ ಹೆಲ್ಪ್ ಆಗೋದು. ಬೇರೆ ಯಾವ ಮೆಥಡ್ ಫಾಲೋ ಮಾಡಬೇಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೇ ಫಾಲೋ ಮಾಡ್ಕೊಂಡು ಬನ್ನಿ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿದೆ ನಮಗೆ ಹೇಗೆ ಡಿವೈಡ್ ಮಾಡೋದು ಅಂತ. 2 1s 2 3s ಅಗೇನ್ 13 ಪ್ರೈಮ್ ನಂಬರ್ ಆಗಿದೆ, 1 ಬರುತ್ತೆ. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. 2 ಇಂಟು 13 ಇಸ್ ಈಕ್ವಲ್ಸ್ ಟು 26 ಬಂತು. 91 ಗೆ ಇವಾಗ ಮತ್ತೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. 91 ಗೆ ಯಾವ್ದು ಬರುತ್ತೆ? 91 ಯಾವ್ದು ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ಈಗ ನಾವು ನೋಡ್ಕೊಬೇಕು. ಯಾವ ಪ್ರೈಮ್ ಫ್ಯಾಕ್ಟರ್ ಇಂದ? 2 ಇಂದ ಆಗುತ್ತಾ? ಚಾನ್ಸೇ ಇಲ್ಲ. 3 ಇಂದ 3 3s 9 ಬರುತ್ತೆ, 1 ನೋಡ್ಕೊಂಡ್ಬಿಡುತ್ತೆ, ಆಗಲ್ಲ. ನೆಕ್ಸ್ಟ್ ಯಾವ ನಂಬರ್ ಇಂದ ಬರುತ್ತೆ? ಹಂಗೇನ್ ಚೆಕ್ ಮಾಡ್ಕೊಂಡು ತಗೋಬೇಕು. 5 ಇಂದ ಬರಕ್ ಚಾನ್ಸ್ ಇಲ್ಲ. 7 ಇಂದ ಬರುತ್ತಾ? 7 ಇಂದ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡಿ. 7 13s ಅಂದ್ರೆ 13 7s 91. ಸೊ ನಾವಿಲ್ಲಿ 7 13s 13 ಇಂದಾನೆ ಡೈರೆಕ್ಟ್ ಆಗಿ ಬರುತ್ತೆ ಇದು. 13 7s 7 ಪ್ರೈಮ್ ನಂಬರ್ ಆಗಿರೋದ್ರಿಂದ 7 ಅಂತ. ಈಗ ಈ HCF ಫೈಂಡ್ ಔಟ್ ಮಾಡೋದ್ರಲ್ಲಿ ನಿಮಗೆ ಮೇನ್ ಏನು ಅಂದ್ರೆ, ಈ ಎರಡು ಪ್ರೈಮ್ ಫ್ಯಾಕ್ಟರ್ಸ್ ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಬೇಕು. ನೋಡಿ, 26 ಪ್ರೈಮ್ ಫ್ಯಾಕ್ಟರ್ಸ್ ನು ಒಂದ್ ಕಡೆ ಲಿಸ್ಟ್ ಮಾಡಿದೀನಿ, 1 ಪ್ರೈಮ್ ಫ್ಯಾಕ್ಟರ್ಸ್ ನು ಅದೇ ತರನೇ ಲಿಸ್ಟ್ ಮಾಡ್ಕೋತೀನಿ, ಈಸ್ ಈಕ್ವಲ್ಸ್ ಟು 91. ಓಕೆ, ಕ್ಲಿಯರ್ ಆಯ್ತಾ? ಒಂದೇ ಕಡೆ ಲಿಸ್ಟ್ ಮಾಡ್ಕೊಬೇಕು. ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಅವನ್ನ ಫ್ಯಾಕ್ಟರೈಸ್ ಮಾಡ್ಕೋಬೇಕು, ಪ್ರೈಮ್ ನಂಬರ್ಸ್ ನ ಯೂಸ್ ಮಾಡ್ಕೊಂಡು. ಅದಾದ್ಮೇಲೆ ಆ ಎರಡೂ ಸಂಖ್ಯೆಗಳನ್ನ ಪ್ರೈಮ್ ಫ್ಯಾಕ್ಟರ್ಸ್ ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ HCF ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಈಗ ಈ 2 ಅಲ್ಲಿ ಈ 91 ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಇನ್ನೊಂದು 2 ಇದೆಯಾ ಅಂದ್ರೆ ಪೇರ್ ಇದೆಯಾ ನೋಡ್ಬೇಕು. ಪೇರ್ ಇಲ್ಲ ಅಂದ್ರೆ ಇದನ್ನ ಕನ್ಸಿಡರ್ ಮಾಡಬಾರ್ದು. ಓಕೆ, 13 ಗೆ ಇದಿದ್ಯಾ, ಪೇರ್ ಇದೆಯಾ? ಇನ್ನೊಂದು ಪೇರ್ ಇದೆ ನೋಡಿ, ಅದ್ರ ಪೇರ್ ನ ನೀವು ಈ ರೀತಿ ಬರ್ಕೊಬೇಕು. ನೆಕ್ಸ್ಟ್ 7 ನೋಡಿ, ಇವೆರಡು ಮುಗೀತು ಅಂದ್ರೆ 7 ಇಲ್ಲಿ ಇರಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಇದನ್ನು ತಗೊಳೋಗಿಲ್ಲ. ಪೇರ್ ಇದ್ರೆ ಪೇರ್ ಮಾಡ್ಬೇಕು, ಪೇರ್ ಇಲ್ಲ ಅಂದ್ರೆ ಹಾಗೆ ಅದನ್ನ ಬಿಟ್ಬಿಡ್ಬೇಕು. HCF ಫೈಂಡ್ ಔಟ್ ಮಾಡೋದಕ್ಕೆ ಮಾತ್ರ. ದೇರ್ಫೋರ್ HCF ಏನಾಗುತ್ತೆ ಈಗ? HCF ಈಗ ಒಂದ್ ಪೇರ್ ಇಂದ ಅದೊಂದೇ ನಂಬರ್ ನ ತಗೋಬೇಕು, ಮತ್ತೆ ಅದನ್ನ ಬರೆಯೋದಲ್ಲ, 2 ಸಲ ಬರೆಯೋದಲ್ಲ. ಈ ಒಂದು ಪೇರ್ ಇಂದ ಅದೇ ನಂಬರ್ ನ ಬರ್ಕೋಬೇಕು. HCF ಇಸ್ ಈಕ್ವಲ್ ಟು 13 ಆಯ್ತು. ನೆಕ್ಸ್ಟ್ ಇವಾಗ LCM ಹೇಗೆ ಫೈಂಡ್ ಔಟ್ ಮಾಡೋದು ಸರ್ ಅಂದ್ರೆ, LCM ತುಂಬಾ ಈಸಿ. ಈಗ ಇವನ್ನ ನಾನು ಯಾವ ರೀತಿ ಬರೀತೀನಿ ಅಂದ್ರೆ, ನೋಡಿ ಚೆಕ್ ಮಾಡಿ, ಇಲ್ಲಿ ನೋಡಿ 2 multiplied only 1 times, 13 multiplied also 1 times, 7 multiplied 1 times and 13 multiplied 1 times. ಓಕೆ, ಈಗ LCM ಫೈಂಡ್ ಔಟ್ ಮಾಡುವ. ಈಗ 2 ಪವರ್ 1 ಇದೆ, ಇಲ್ಲಿ 2 ಗಿನ್ನ ಹೈಯೆಸ್ಟ್ ಪವರ್ ಇರೋದು ಯಾವ್ದಾದ್ರು ಇದೆಯಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಮಾತ್ರ ತಗೊಂತಾ ಇದೀನಿ. ಈಗ 2 ಪವರ್ 1 ಇತ್ತು, ಇಲ್ಲಿ 13 ಪವರ್ 1 ಇತ್ತು, ಎಷ್ಟಾಯ್ತು? ಅದೆಷ್ಟಾದ್ರೂ ಆಗ್ಲಿ. ಇಲ್ಲಿ 2 ಪವರ್
ಪವರ್ 3 ಇಂಟು 13 ಪವರ್ 3 ಇಂಟು 7 ಇತ್ತು ಅನ್ಕೊಳ್ಳಿ, ಇದು 4 ಮಾಡ್ಕೊಳ್ಳಿ ಹೋಗ್ಲಿ. ಈಗ 2 ಪವರ್ 1 LCM ಫೈಂಡ್ ಔಟ್ ಮಾಡ್ಬೇಕಾದ್ರೆ 2 ಪವರ್ 1 ನೋಡ್ತೀರಾ. ನೆಕ್ಸ್ಟ್ ಇನ್ನೊಂದು ನಂಬರ್ ನ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ 2 ಪವರ್ 3 ಇದೆ. ಓಕೆ, LCM ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಪವರ್ ಇರುತ್ತೋ, ಅಂದ್ರೆ ಈ 2 ಪವರ್ 1 2 ಪವರ್ 3 ಹೈಯೆಸ್ಟ್ ಪವರ್ ಆಗಿರೋದು 2 ಪವರ್ 3 ಗೆ, ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು, ಇದನ್ನ ಕೈ ಬಿಡಬೇಕು. ಓಕೆ, ಈಗ 13 ಪವರ್ 1 13 ಪವರ್ 4 ಸರಿನಾ. ಈಗ ಇವೆರಡರಲ್ಲಿ ಯಾವ್ದನ್ನ ನಾವು ತಗೋಬೇಕು ಅಂದ್ರೆ 13 ಪವರ್ 4 ನ ತಗೋಬೇಕು. ಓಕೆ, ಯಾಕೆಂದ್ರೆ 13 ಪವರ್ 1 is lesser than 13 power 4. That's why we have to take 13 power 4. ಇದು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕು ಈಚ್ ನಂಬರ್ಗೆ. ಈಗ ಇಲ್ಲಿ 7 ಪವರ್ 1 ಇದೆ, ಇಲ್ಲಿ ಯಾವ್ದಾದ್ರು ಇದೆಯಾ? ಇಲ್ಲ. 7 ಪವರ್ ಯಾವ್ದು ಇಲ್ಲ ಅಂದ್ರೆ ಆ ನಂಬರ್ ನ ಆಸ್ ಇಟ್ ಇಸ್ ಬರೀಬೇಕು. ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ LCM ಸಿಕ್ಕೋಗುತ್ತೆ ನಿಮಗೆ. ಓಕೆ, ಕ್ಲಿಯರ್ ಅನ್ಕೊಂತೀನಿ. ನೆಕ್ಸ್ಟ್ ಈಗ ಅದನ್ನೇ ಇಲ್ಲಿ ಈ ರೂಲ್ ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಹೇಳಿರೋ ರೂಲ್ ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ LCM ಏನಾಗುತ್ತೆ, 2 ಪವರ್ 1 ಯಾವುದೇ ನಂಬರ್ ಇಲ್ಲ, ಅದನ್ನ ಅದೇ ಸೇಮ್ ಆಸ್ ಇಟ್ ಇಸ್ ಬರೀತೀನಿ. 13 ಪವರ್ 1 13 ಪವರ್ ಎರಡು ಸೇಮ್ ಇದೆ, 13 ಪವರ್ 1 ಬರೀಬೇಕು. ಈಗ 7 ಪವರ್ 1 ಆಸ್ ಇಟ್ ಇಸ್, 2 ಪವರ್ 1 ಅಂದ್ರೆ 2, ಇವೆಲ್ಲ ಒಂದೇ ಆಗುತ್ತೆ. 13 2s 26, 26 7s 26 7s 182, 182 ಆಗುತ್ತೆ ಆನ್ಸರ್. ದ ಆನ್ಸರ್ ಇಸ್ 182. LCM HCF ಸಿಕ್ತು, LCM ಸಿಕ್ತು. ಇಲ್ಲಿಗೆ ನೀವು ಮುಗೀತು ಅಂತ ಆನ್ಸರ್ ನ ಅಲ್ಲಿಗೆ ಬಿಡಬಾರ್ದು. ಯಾಕೆಂದ್ರೆ ಮತ್ತೆ ನಾವೇನ್ ಮಾಡ್ಬೇಕು, ವೆರಿಫೈ ಮಾಡ್ಬೇಕು. HCF ಇಂಟು A, B, LCM ಇಂಟು A, B A ಇಂಟು B. HCF ಏನ್ ಬಂದಿದೆ, ಎರಡು ಸಂಖ್ಯೆಗಳ 13 ಮತ್ತೆ 29. ನೀವು ಈ ರೀತಿ ಬರೀಬೇಕು ನೋಡಿ, ಸ್ಟೆಪ್ ಬೈ ಸ್ಟೆಪ್. ಇದಾದ್ಮೇಲೆ ಈ ಸ್ಟೆಪ್ ಆದ್ಮೇಲೆ ಇಲ್ಲಿ ಬರೀತೀನಿ ನೋಡಿ. ಇಲ್ಲಿ HCF ಆಫ್ 26, 91 ಇಂಟು LCM ಆಫ್ 26, 91 is equals to 26 into 91. ಈ ರೀತಿ ಬರುತ್ತೆ. ಓಕೆ, ಈ HCF ಗೊತ್ತಿದೆ, ಎಷ್ಟು HCF 13. ಇವೆರಡು ಸಂಖ್ಯೆ HCF 13 ಆಗಿದೆ. LCM ಎಷ್ಟು, 182. ಇದು 26 into 91. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ, ಎರಡು ಸೇಮ್ ಬರುತ್ತೆ. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಲ್ ಆಗ್ಬೇಕು. ನೀವಿಲ್ಲ ಅಂದ್ರೆ ಈ ರೀತಿನಾದ್ರೂ ಮಾಡಿ, ಇಲ್ಲ ಅಂದ್ರೆ HCF ಆಫ್ ಇದನ್ನೇ ಸಪರೇಟ್ ಆಗಿ ತಗೊಳ್ಳಿ, LHS ನೇ ಸಪರೇಟ್ ಆಗಿ ತಗೊಳ್ಳಿ, LHS ಅಂತ ಬರ್ಕೊಳ್ಳಿ. LHS ಅಂತ ಬರ್ಕೊಂಡು ಈ ರೀತಿ ಮಾಡಿ. ಯಾವುದು 13 into 182 ಆಯ್ತಾ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ. ನೆಕ್ಸ್ಟ್ RHS ರೈಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊಳ್ಳಿ, 26 into 91 ಈ ವ್ಯಾಲ್ಯೂ ಈಕ್ವಲ್. ದೇರ್ಫೋರ್ LHS is equals to RHS ಅಂತ ಬರೆದ್ರು ನಡೆಯುತ್ತೆ. ಈ ರೀತಿ ಬರೆದ್ರು ಓಕೆ, ಈ ರೀತಿ ಬರೆದ್ರು ಓಕೆ. ಈಗ ಇವೆರಡನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನೀವೇ ಚೆಕ್ ಮಾಡಿ ಹೇಳಿ. 2366 ಬರುತ್ತೆ. ಇಲ್ಲಿ 2366 ಬರುತ್ತೆ, ಇಲ್ಲೂ 2366 ಬರಲೇಬೇಕು. ಓಕೆ, ಚೆಕ್ ಮಾಡಿ ನೋಡಿ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಲಾಸ್ಟ್ ಒನ್ ನಿಮಗೆ ಬಿಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಲಾಸ್ಟ್ ಥರ್ಡ್ ಪ್ರಾಬ್ಲಮ್ ನಿಮಗೆ ಬಿಡ್ತೀನಿ. ಸೆಕೆಂಡ್ ಒನ್ ಮಾತ್ರ ನಾನು ಮಾಡ್ತೀನಿ. ಓಕೆ, ಸೇಮ್. ಈಗ ಮತ್ತೆ ಸೆಕೆಂಡ್ ಒನ್ ಅಲ್ಲಿ 5 1 10 ಮತ್ತೆ 92 ಗೆ ನಾವು ಇವಾಗ HCF ಮತ್ತೆ LCM ಎರಡು ಕಂಡುಹಿಡಿದು ಏನ್ ಮಾಡ್ಬೇಕು, ನಾವು ಅದನ್ನ ತಾಳೆ ನೋಡ್ಬೇಕು. ಓಕೆ, 5 10 ಈಸಿಯಾಗಿ ಹೇಳ್ಬೋದು ನಾವು. ಇಲ್ಲಿ 0 ಇರೋದ್ರಿಂದ ಇದು 5 ಇಂದ ಡಿವೈಡ್ ಆಗೇ ಆಗುತ್ತೆ. ಮತ್ತೆ ಇದು ಈವನ್ ನಂಬರ್ ಆಗಿರೋದ್ರಿಂದ 2 ಇಂದನೂ ಡಿವೈಡ್ ಆಗುತ್ತೆ. ನಾವು 5 ತಗೋಬೇಕು ಅಂತಂದ್ರೆ 2 ಆದ್ರೂ ತಗೊಂಡ್ ಮಾಡಿ. ಯಾವುದೇ ಪ್ರೈಮ್ ಫ್ಯಾಕ್ಟರ್ ಆದ್ರೂ ತಗೊಳ್ಳಿ, ನೀವು ಅದನ್ನ ಸ್ಮಾಲೆಸ್ಟ್ ನಂಬರ್ ಗೆ ರಿಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಫಸ್ಟ್. ಓಕೆ, ನಾನು 2 ಮತ್ತೆ 5 ಅಲ್ಲಿ ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಜಾಸ್ತಿ ಇರೋದು 5 ಆಗಿದೆ. ಸೊ ನಾನು 5 ತಗೋತೀನಿ. ಯಾಕೆ ಅಂದ್ರೆ ಬೇಗ ಅದು ರೆಡ್ಯೂಸ್ ಆಗೋಗುತ್ತೆ ಸ್ಮಾಲೆಸ್ಟ್ ನಂಬರ್ಗೆ. 5 1s 5 2s ನೋಡಿ, ಇಲ್ಲಿ 12 ಅಂತ ಬಂದ್ಬಿಡುತ್ತೆ. ನೀವು ಎಷ್ಟೋ ಜನ ಕನ್ಫ್ಯೂಸ್ ಆಗಿ ಈ ರೀತಿ ಬರೀತೀರಾ. 5 1s 5, 5 2s 10 ಬಂತು. ಬಟ್ ಇಲ್ಲೊಂದು ಟ್ರಿಕ್ ಇದೆ ನೋಡಿ. ಈಗ ಡಿವಿಷನ್ ಮಾಡ್ಬೇಕಾದ್ರೆ ನೀವು ಈಗ 5 10 ನ ಡಿವಿಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀರಾ, 5 1s ಫಸ್ಟ್ 5 1s 5 ಅಂತ ಬರ್ಕೊಂತೀರಾ, ರಿಮೈಂಡರ್ 0 ಬರುತ್ತೆ. ಅಗೇನ್ 1 ನ ಇಳಿಸ್ಕೋತೀರಾ, 1 5 ಟೇಬಲ್ ಅಲ್ಲಿ ಇಲ್ಲ, ಸೊ 0 ಅಗೇನ್ ಇಳಿಸ್ಕೋತೀರಾ. ಅವಾಗ ಏನ್ ಮಾಡ್ತೀರಾ, ನೀವು ಎರಡು ಒಟ್ಟಿಗೆ ಅಟ್ ಎ ಟೈಮ್ ನಾವು ಎರಡು ನಂಬರ್ ನ ಇಳಿಸ್ಕೊಂಡ್ರೆ ಇಲ್ಲಿ ಒಂದು 0 ಆಗ್ತದೆ. ಈ ರೂಲ್ ಗೊತ್ತಿದೆ ಅಲ್ವಾ.
ಒಂದು 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲೂ ಹಾಗೆ, ಇಲ್ಲಿ ಹೇಗೆ ನಾವು ಅದನ್ನ ಅಪ್ಲೈ ಮಾಡೋದು ಅಂದ್ರೆ ಈಗ 5 1s 5 ರಿಮೈಂಡರ್ ಏನ್ ಬಂತು, ಮಿಡಲ್ ಅಲ್ಲಿ ಎಲ್ಲಾದ್ರೂ ರಿಮೈಂಡರ್ 0 ಬಂತು ಅಂದ್ರೆ, ಮಿಡಲ್ ಅದ ಯು 5 1 10 ಮಿಡಲ್ ನಂಬರ್ ಅಲ್ಲಿ 0 ಬಂತು ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೊಂದು 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಇಲ್ಲಿ 0 ಬಂತು ಅಂದ್ರೆ ಈಗ ಎಷ್ಟಿರುತ್ತೆ, 0 ಸಾರಿ 5 2 ಇಲ್ಲಾಂದ್ರೆ ವೇಟ್ 5 1 10 ಬದಲು 520 ಇತ್ತು ಅನ್ಕೊಳ್ಳಿ. 5 1s 5 5 4s ಅಂತ ಆಗುತ್ತೆ. ಇದಕ್ಕೂ ಸೇಮ್ ನೋಡಿ ಇದು. ಈಗ 5 1s 5 ರಿಮೈಂಡರ್ ಏನ್ ಬರುತ್ತೆ, 0 ಇಲ್ಲಿ ಬರುತ್ತೆ 0. ಓಕೆ, ಇಲ್ಲೆಲ್ಲೂ ಬರಲ್ಲ. ಲಾಸ್ಟ್ ಅಲ್ಲಿ ಏನಾದ್ರು 0 ಬಂತು ನಿಲ್ಸೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ 0 ಬಂತು ಒಂದು 0 ಹಾಕೊಳ್ಳಿ. 5 4s 20 ಈ ರೀತಿ ಬರಿಬೇಕು, ಕನ್ಫ್ಯೂಸ್ ಆಗಬಾರ್ದು. ಓಕೆ, 502 ನೆಕ್ಸ್ಟ್ 502 ಗೆ ಅಗೈನ್ 5 ಇಂದ ಡಿವೈಡ್ ಆಗುತ್ತಾ, ಆಗಲ್ಲ. ಯಾಕೆ, 5 2s 10 2 ಬರಲ್ಲ. ಸೊ ಡೈರೆಕ್ಟ್ ಆಗಿ ಇವಾಗ 2 ಇಂದ ಮಾಡೋಣ. 2 5s 10 2 1s 2 ಈಸಿಯಾಗಿ ಹೇಳ್ಬೋದು. 13 7s ಸಾರಿ 17 3s 51 3 1s ಏನು ಬರಲಿಲ್ಲ. 8 13 7s 3 1s ಅಗೇನ್ ಎಲ್ಲ ಒಂದ್ ಕಡೆ ಬರೆಯೋಣ. 5 ಇಂಟು 2 ಇಂಟು 17 ಇಂಟು 3 is equals to 510. ಅಗೇನ್ ಇವಾಗ ನಾವು 92 ನಾವು ಡಿವೈಡ್ ಮಾಡ್ಕೊಂತ ಹೋಗ್ಬೇಕೀಗ ಪ್ರೈಮ್ ನಂಬರ್ಸ್ ನ ಯೂಸ್ ಮಾಡ್ಕೊಂಡು. ಅದು 92 2 ಇಂದ ಡಿವೈಡ್ ಆಗುತ್ತೆ ನೋಡಿ. 2 4s 8 ರಿಮೈಂಡರ್ 1 6 2 2s 4 2 3s 6 23 ಪ್ರೈಮ್ ನಂಬರ್ ಆಗಿದೆ. ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬಿಡೋದು 23 1s ಅಂತ. ಇದನ್ನ ಒಂದ್ ಕಡೆ ಬರ್ಕೊಳ್ಳಿ. 2 ಇಂಟು 2 ಇಂಟು 23 is equals to 92. ಸಿಸ್ಟಮೆಟಿಕಲ್ ಬರೆಯೋದಕ್ಕೆ ಏನು ಯೂಸ್ ಅಂದ್ರೆ, ಈಗ 2 ಆಯ್ತು, ನೆಕ್ಸ್ಟ್ 3 ಇಂದ ಬರುತ್ತಾ ಆ ತರ ಚೆಕ್ ಮಾಡ್ಕೊಂಡು ಯಾಕೆ ಹೋಗ್ತಾರೆ ಅಂದ್ರೆ, ಇಲ್ಲಿ ಲಿಸ್ಟ್ ಮಾಡ್ತಾರಲ್ಲ ಅವಾಗೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಒಂದೇ ಕೆಳಗಡೆ ಬರ್ದ್ಬಿಡ್ತು. ಅದಕ್ಕೋಸ್ಕರ ಯಾವ ರೀತಿ ಬಂದ್ರು ಪರವಾಗಿಲ್ಲ, ಬಟ್ ನಮಗೆ ಮೇನ್ ಏನು ಆನ್ಸರ್ ಒಂದು ಕರೆಕ್ಟ್ ಆಗಿ ಬರ್ಬೇಕು ನಮ್ಗಷ್ಟೇ. 5 ಇದೆ, 5ಗೆ ಇಲ್ಲೆಲ್ಲಾದ್ರೂ ಅದಕ್ಕೆ ಪೇರ್ ಇದೆಯಾ, ಇಲ್ಲ ತಗೋಬೇಡಿ. 2 ಪೇರ್ ಇದೆಯಾ, ಎಸ್ ಪೇರ್ ಇದೆ. 17 ಗಿಲ್ಲ, 3ಗೂ ಇಲ್ಲ. ಸೊ HCF ಏನಾಯ್ತಪ್ಪ ಇಲ್ಲಿ ಅಂದ್ರೆ ಎರಡೇ, ಎಕ್ಸ್ಟ್ರಾ ಏನು ಕೆಲಸ ಮಾಡಕ್ ಹೋಗ್ಬಿಡಿ, ಎರಡಷ್ಟೇ, ಇನ್ಯಾವುದು ಇಲ್ಲ. ಈಗ LCM ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ 5 ಪವರ್ 1 5 ಅಷ್ಟೇ ಇರೋದಿಲ್ಲಿ. ಓಕೆ, ಇಂಟು 2 ಇದೆ, ಇಲ್ಲಿ 2 ಪವರ್ 1 ಇದೆ. ಇದನ್ನು ಒಂದ್ಸಲ ಈ ರೀತಿ ಬರ್ದಿದ್ರೆ ನಿಮಗೆ ಅರ್ಥ ಆಗೋದು ಅನ್ಕೊಂತೀನಿ. 5 ಪವರ್ 1 ಇಂಟು 2 ಪವರ್ 1 ಇಂಟು 17 ಪವರ್ 1 ಇಂಟು 3 ಪವರ್ 1. ಇಲ್ಲಿ 2 ಪವರ್ 2 ಇಂಟು 23 ಪವರ್ 1. ಈಗ 2 ಪವರ್ 1 2 ಪವರ್ 2 ಬಂದಿದೆ, ಯಾವ್ದು ಕನ್ಸಿಡರ್ ಮಾಡ್ತೀವಿ, 2 ಪವರ್ 2 ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. 17 ಪವರ್ 1 ಆಸ್ ಇಟ್ ಈಸ್, 3 ಪವರ್ 1 ಆಸ್ ಇಟ್ ಈಸ್, 23 ಪವರ್ 1 ಆಸ್ ಇಟ್ ಈಸ್. 5 ಇಂಟು 4 ಇಂಟು ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4, 17 ಇಂಟು 3 ಇಂಟು 23. ಇಷ್ಟು ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 5 4s 20, 23s 60. ಓಕೆ, 5 4s 20, 23s 60. ಇದನ್ನ ವೇಟ್ ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ದ ಆನ್ಸರ್ ಇಸ್ 23,460. 23,460 ಬರುತ್ತೆ. ನೆಕ್ಸ್ಟ್ ನೀವು ಇದನ್ನ ತಾಳೆ ನೋಡ್ಬೇಕು. ಇಲ್ಲಿ ಈ ಸ್ಟೆಪ್ ನ ನೆಕ್ಸ್ಟ್ ಇಲ್ಲಿ ಬರೀತೀನಿ ನೋಡಿ. ಇಲ್ಲಿ H into L is equals to A into B. ಕಲರ್ ಚೇಂಜ್ ಮಾಡೋಣ. ರೈಟ್, H ವ್ಯಾಲ್ಯೂ ಎಷ್ಟು 2, L ವ್ಯಾಲ್ಯೂ 23,460, A ವ್ಯಾಲ್ಯೂ 510, B ವ್ಯಾಲ್ಯೂ 92. ಮಾಡಿ ನೋಡಿ ಡೈರೆಕ್ಟ್ ಆಗಿ 23 2s 46, 460 ಪ್ಲಸ್ 460 800, 860 920 ಬರುತ್ತೆ. 46,920 ಬರುತ್ತೆ. ಇದು 46,920ನೇ ಬರಬೇಕು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ ಇವತ್ತು ಮಾಡಿರೋ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 3rd ಮೇನ್ ಮತ್ತೆ 4th ಮೇನ್ ಇವೆರಡು ಸಾಲ್ವ್ ಮಾಡ್ಕೊಡ್ತೀನಿ. ಅದು ಲಾಸ್ಟ್ ವಿಡಿಯೋದಲ್ಲಿ 5th 6th ಮತ್ತೆ 7th ಇಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ನಿಮಗೆ ಫಸ್ಟ್ ಎಕ್ಸರ್ಸೈಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ತುಂಬಾ ಈಸಿ ಅನ್ಕೋತೀನಿ, ಬಟ್ ಸ್ವಲ್ಪ ಜನಕ್ಕೆ ಕಷ್ಟ ಅನ್ಕೊಂತಾರೆ. ಪ್ರೂವಿಂಗ್ ದಟ್
ದ ಗಿವನ್ ನಂಬರ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ. ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಏನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋದು. ಅರ್ಥ ಆಯ್ತಾ? ಅದು ಈಸಿ ಇರುತ್ತೆ, ಸ್ವಲ್ಪ ಟ್ರಿಕಿ ಒನ್, ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಮಾಡಿರತಕ್ಕಂಥ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಎವ್ರಿ ಒನ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.